ಏನು ಬಿಡೋಣ ಸುಮ್ಮನೆ ಕಾಂಗ್ರೆಸ್ನವರು BJP ಅವ್ರು 500 ಕೊಟ್ಟರು, ಕಾಂಗ್ರೆಸ್ನವ್ರು 800 ಕೊಟ್ಟರು, ನೀವು 1000 ಕೊಟ್ಟರೆ ನೀವು MLA ಆಗಿರ್ತಿದ್ರ ನಾವು ಇನ್ನೂ ಬರೀ ಬಿಟ್ ಪೆನ್ನಿಗೆ ನಾನು ಕೋಟ್ಯಾನ್ ಗಂಟೆ ಬಂದಾಗಿರೋದು ಸಲ ನೀವು ಕರೆಕ್ಟ್ ಐತೆ. ಅವ್ರಿಗೆ ಯಾವಾಗಿಂದ ನನಗೆ ನಾನು ಗೆಲ್ತಿದ್ದೆ ಅಷ್ಟೇ, ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಅಲ್ಲ. ನನಗೆ ಇವಾಗ ನೀವು ಹೇಳ್ತೀನಿ, ನಾನು ನೋಡಿ ನಮ್ಮ ಪ್ರಜಾಕೀಯ ಪಕ್ಷದಲ್ಲಿ ಫಸ್ಟ್ ಆಫ್ ಆಲ್ ಹಣದ ರಹಿತ ಪಕ್ಷ, ದುಡ್ಡೇ ಇಲ್ಲ, ಫಂಡ್ ಹಾಕಲ್ಲ, ಯಾವ್ದಾದ್ರು ದುಡ್ಡು ತಗೊಳ್ಳಲ್ಲ, ಮತ್ತೆ ದುಡ್ಡು ನಾವು ಹಾಕಲ್ಲ. ಅದರಿಂದ ದುಡ್ಡು ಪ್ರಶ್ನೆ ಬರಲ್ಲ. ಮತದಾರರಿಗೆ ಬಿಟ್ಟಿದ್ದು, ನೀವು ನೋಡಪ್ಪ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ, ಏನೋ 2 ಲಕ್ಷ ಸಂಬಳ ಐತೆ MLA, ಆ ಸಂಬಳ ಕೆಲಸ ಮಾಡ್ತೀನಿ ಆನೆಸ್ಟಾಗಿ. ಅಕಸ್ಮಾತ್ ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ನನ್ನ ಅಗ್ರಿಮೆಂಟ್ ಬರ್ಕೊಡ್ತೀರಾ? ಅಗ್ರಿಮೆಂಟ್ ಬರ್ಕೊಟ್ಟಿದ್ದೆ, ಬರ್ಕೊಟ್ಟೆ ನೀವು ನಿಲ್ತೀರಾ ಅದಕ್ಕೆ? ಅಲ್ಲ ನಿಂತು ಅಗ್ರಿಮೆಂಟ್ ಮಾಡಿ ನಿಂತಿದ್ದೀನಿ, ನೀವು ಅದನ್ನ ಗಮನಿಸಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ 28ಕ್ಕೆ ನೀವು ನಾಮಿನೇಷನ್ ಮಾಡಿದ್ರೆ ನಾನೇ ಅಗ್ರಿಮೆಂಟ್ ಕೇಳ್ತೀನಿ, ಕೊಡ್ತೀರಾ? ಖಂಡಿತ ಕೊಡ್ತೀವಿ. ಯಾಕಂದ್ರೆ ನೀವು ತಗೊಳ್ಳೇಬೇಕು ನಮ್ಮಿಂದ, ಅದು ನಿಮ್ ಜವಾಬ್ದಾರಿ. ನಾನು ಕೊಡೋದಲ್ಲ, ನೀವು ತಗೊಳ್ಬೇಕಿಲ್ಲಪ್ಪ ಈ ತರ ನೀನು ಅಗ್ರಿಮೆಂಟ್ ಮಾಡಿಸಿ ಆಮೇಲೆ ನಿಂತ್ಕೊ, ನೀವು ಮತದಾರರಿಗೆ ಆ ಜವಾಬ್ದಾರಿ ತಗೊಂಡ್ರೆ ಅದು ಅದ್ಭುತವಾದ ಬದಲಾವಣೆ. ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ಗೌಡ ಪ್ರಜಾಕೀಯ, ಬಸವನಗೌಡ ಪ್ರಜಾಕೀಯ ಅಂತ, CS ಪುರ. ಇವರು ಶರಣೇಶ್ B ಅಂತ, ಇವರು ಪ್ರಜಾಕೀಯ. ಅಚಾನಕ್ಕಾಗಿ ಯಾವುದೋ ಒಂದು ಹೈವೇಲಿ ಪರಿಚಯ ಆದರು, ಮಾತಾಡ್ಸೋಣಂತ. ಯಾಕೆಂದರೆ ಇವರು ನಮ್ಮ ಕರ್ನಾಟಕ ವಿಧಾನಸಭಾ 96 ಕೂಡ್ಲಿಗಿ ಕ್ಷೇತ್ರದ ಪ್ರಜಾಕೀಯ ಪಕ್ಷದ ಕೆಲಸಗಾರರಾಗಿ ಅರ್ಜಿ ಹಾಕಿದ್ರು ಇವರು. ಹಂಗಾಗಿ ಅಚಾನಕ್ಕಾಗಿ ಗೊತ್ತಾಯ್ತಾ, ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮಸ್ಕಾರ ಶರಣ. ನಮಸ್ಕಾರ ಗೌಡಿಗೆ, ನಮ್ಮ ಬಸವರಾಜ್. ಯಾಕಂದರೆ ನಾನು ನಿಮಗೆಲ್ಲ ವಿಡಿಯೋ ನೋಡ್ತಿರ್ತೀನಿ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದು ಪ್ರಜಾಪ್ರಭುತ್ವ ಅನ್ನೋದು ಎಲ್ಲರಿಗೂ ಸಂಬಂಧ, ಮತದಾರರ ಪಕ್ಷ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ಪ್ರಭು, ಅಂದರೆ ಮತದಾರರ ರಾಜನಾಗಿರ್ಬೇಕು. ಅದನ್ನು ಬಿಟ್ಟು ವಾಪಸ್ ನಾವೆಲ್ಲ ಗುಲಾಮರಾಗಿ, ಅಂದರೆ ಭಿಕ್ಷುಕರಾಗಿ, ಇವಾಗ ಏನು ಎಲೆಕ್ಷನ್ ಬಂದ ಕೂಡಲೇ ನಾವು 500,000ಕ್ಕೆ ಭಿಕ್ಷುಕರ ಥರ ಅವ್ರ ಹತ್ರ ಏನು ಬೇಡ್ತೀವಲ್ಲ, ಅದು ಫಸ್ಟ್ ನಿಲ್ಬೇಕನ್ನೋದು ನಮ್ಮ ಉದ್ದೇಶದಿಂದ. ಯಾಕಂದರೆ ಉತ್ತಮ ಪ್ರಜಾಕೀಯ ಪಕ್ಷ ಒಂದು ಒಳ್ಳೆಯ ವೇದಿಕೆ, ನಾವು ಏನು ಪಾರ್ಟಿಷನ್ ಮಾಡೋಕ್ಕೆ ಒಳ್ಳೆಯ ವೇದಿಕೆ. ಅದರಿಂದ ನಾನು 23ರಲ್ಲಿ ಅದನ್ನು ಅವಕಾಶ ಇತ್ತು, ಸದುಪಯೋಗ ಪಕ್ಷ ನಾನು ಕೆಲಸಕ್ಕಂತ ಅರ್ಜಿ ಹಾಕಿದ್ದೆ. ಅದು ತುಂಬ ಪರ್ಸೆಂಟೇಜ್ ಜನಕ್ಕೆ ಅದರ ಅರ್ಥ ಆಗಲಿಲ್ಲ ಕಾರಣ ನನಗೆ ಕೆಲಸ ಸಿಗಲಿಲ್ಲ. ಮತ್ತು ಜನರು ಸೋತರು, ಮತ್ತೆ ಕ್ಷೇತ್ರದಲ್ಲಿ ಸೋತು ಮತ್ತೆ ರಾಜಕೀಯಕ್ಕೆ ಮೊರೆ ಹೋದರು. ಬೇಜಾರಿಲ್ಲ, ಮತ್ತೆ ಪ್ರಯತ್ನ ಪಡೋಣ ನನ್ನ ಅನಿಸಿಕೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಅಣ್ಣ. ಥ್ಯಾಂಕ್ ಯು. ಒಬ್ಬ ಪ್ರಜಾಕೀಯ ಒಂದು ಅದರೊಳಗೆ ಅರ್ಥ ಮಾಡ್ಕೊಂಡ ವಿಚಾರಗಳು ಸೇರಿ ನಮ್ಮ ಕೂಡ್ಲಿ ಕ್ಷೇತ್ರದಾಗ ಒಂದು ಓಟ್ ಹಾಕಕ್ಕೆ ಅವಕಾಶ ಮಾಡಿಕೊಟ್ರು. ನನ್ನ ಕಡೆ ಧನ್ಯವಾದ ಹೇಳ್ತೀನಿ. ನೆಕ್ಸ್ಟ್ ಮುಂದೆ ಮತ್ತೆ ಬೇರೆ ಯಾರೇ ಬಂದರೂ ಆ ಪಕ್ಷಕ್ಕೆ ಒಪ್ಕೊಂಡು, ಆ ಸಿದ್ಧಾಂತ ಒಪ್ಕೊಂಡು ಯಾರಾದ್ರೂ ಓಕೆ, ಯಾರಿಗಾದ್ರೂ ಸಪೋರ್ಟ್ ಮಾಡೋದೇನೋ. ಯಾಕಂದ್ರೆ ಅದನ್ನ ಹೇಳ್ತಿರೋದು ನಾವು, ವ್ಯಕ್ತಿ ಮುಖ್ಯ ಅಲ್ಲ ವಿಚಾರ ಮುಖ್ಯ ಅಂತ. ವ್ಯಕ್ತಿ ಯಾರೇ ಬರಲಿ, ಆ ವಿಚಾರವಾಗಿ ಅವನು ಕ್ಲಾರಿಟಿ ಇರಬೇಕು. ಮೇನ್ ವಿಚಾರ ಏನೇನ ನಿಮ್ಗೆ? ಇಲ್ಲ, ಪ್ರಜಾಕೀಯ ಅಂದ್ರೇನೆ ಇದರಲ್ಲಿ ಮತದಾರ ಪಕ್ಷ, ಮತದಾರರ ಆಯ್ಕೆ ಮಾಡಬೇಕು. ಪ್ರಜಾಕೀಯ ಅಭ್ಯರ್ಥಿ ಏನೇ ಕೆಲಸ ಮಾಡಿದ್ರು ಕ್ಷೇತ್ರದಲ್ಲಿ ಮತದಾರರನ್ನ ಕೇಳಿನೇ ಮಾಡ್ತಾರೆ. ಅದು 1 ರೂಪಾಯಿ ಇರಲಿ, 1 ಲಕ್ಷ ಇರಲಿ, 1 ಕೋಟಿ ಇರಲಿ, ಇಷ್ಟು ಅನುದಾನ ಬಂದಿದೆ, ಇಷ್ಟು ದುಡ್ಡು ಬಂದಿದೆ, ನಿಮಗೆ ಏನು ಬೇಕು? ಫಾರ್ ಎಕ್ಸಾಂಪಲ್ ಒಂದು 4 ಆಪ್ಷನ್: ಹಾಸ್ಪಿಟಲ್ ಬೇಕಾ, ಶಾಲೆ ಬೇಕಾ, ನೀರಿನ ವ್ಯವಸ್ಥೆ ಬೇಕಾ, ರೋಡ್ ವ್ಯವಸ್ಥೆ ಬೇಕಾ. ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚು ಅಂದ್ರೆ ನಮಗೆ ಯಾವ್ದು ಬೇಕಂತ, ಅತಿ ಹೆಚ್ಚು ಜನ ಬೇಕಂತ ಏನು ಓಟ್ ಹಾಕಿರ್ತಾರಲ್ಲ, ಆ ಕೆಲಸ ಫಸ್ಟ್ ಆಗ್ತೀವಿ. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಪ್ಪ, ಇಲ್ಲಿ ನಾವು ಸ್ವಲ್ಪ ಶಾಲೆ ಸಮಸ್ಯೆ ಐತೆ, ಫಸ್ಟ್ ಶಾಲೆ ಮಾಡಿದ್ರೆ ಶಾಲೆ ಮಾಡ್ತೀವಿ. ಅದು ಬಿಟ್ಟು ಬೇರೆ ಇನ್ನೊಂದು ಆಪ್ಷನ್ ಯಾರು ಜಾಸ್ತಿ ಆಗಿತ್ತು ನೆಕ್ಸ್ಟ್ ಅಂತ ಅಂತೀವಿ. ಅಂದ್ರೆ ಇನ್ನೊಂದು ದುಡ್ಡು ಏನೇ ಖರ್ಚು ಮಾಡಲಿ ಅದನ್ನ ಲೆಕ್ಕ ಕೊಡ್ತೀವಿ. ನೋಡಪ್ಪ ಇದಕ್ಕೆ ಇಷ್ಟು ಖರ್ಚಾಗಿತ್ತು ಅಂತ ಪಿನ್ ಲೆಕ್ಕ ಕೊಡ್ತೀವಿ. ಅದು ನಮ್ಮ ಕಾನ್ಸೆಪ್ಟ್. ಬಟ್ ಸಮಾಜದ ಉದ್ಧಾರಕ್ಕೆ ಒಂದು ದಾರಿ ಅಷ್ಟೇ, ಬೇರೆ ಮಾರ್ಗ ಇಲ್ಲ. ನಾವೇನು ಹೇಳೋದಂದ್ರೆ ನಿಮ್ಮ ತೆರಿಗೆ ಹಣ ಅಷ್ಟೇ, ನಿಮ್ದೇ ತೆರಿಗೆ ಹಣ. ನಾವೇನು ನಮ್ಮ ಮನೆಯಿಂದ ತರಲ್ಲ, ನಿಮ್ದೇ ತೆರಿಗೆ ಹಣದಲ್ಲಿ ನಾನು ಸಂಬಳ ಕೆಲಸ ಮಾಡಕ್ ಬಂದಿದ್ದೀನಿ. ನಮ್ಗೆ ಏನ್ ಬೇಕಾದ್ರೂ ನೀವು ಮಾಡ್ಕೊಡ್ತೀವಿ ಅಷ್ಟೇ. ನಿಮ್ದು ದುಡ್ಡು ಐತೆ ಅಲ್ಲಿ, ನಿಮ್ಗೆ ಏನ್ ಬೇಕಾದ್ರೆ ಮಾಡ್ಕೊಡಲ್ಲ ನಾವು. ಇವಾಗ ನೀವೇನ್ ಮಾಡ್ತೀವಿ, ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ನನಗೆ ಎಲೆಕ್ಷನ್ ಟೈಮಲ್ಲಿ ಅಭ್ಯರ್ಥಿ 500 ರೂಪಾಯಿ ಕೊಟ್ಟು ಸಾಕಪ್ಪ, ಅವ್ನು ಏನಾರು ಮಾಡ್ಕೊಂಡ್ರೆ ನಿಮ್ಮ ಮೈಂಡ್ ಸೆಟ್ ಅದು ನಿಮಗೆ ಬಿಟ್ಟಿದ್ದು. ನಾವೇನ್ ಹೇಳ್ತಿರೋದಂದ್ರೆ, ನೀವು 500 ರೂಪಾಯಿ ಬಿಟ್ಟಪ್ಪ, ನಿನ್ ದುಡ್ಡು ಭಾಳ ಇದೆ, ತೆರಿಗೆ ದುಡ್ಡು. ನೀನು ಪ್ರತಿಯೊಂದರಲ್ಲೂ ಇಲ್ಲಿ ಬೆಂಕಿಪಟ್ಟಣದಿಂದ ನೀನು ಏನೇ ಪರ್ಚೇಸ್ ಮಾಡಿದ್ರೆ ಅದ್ರ ತೆರಿಗೆ ದುಡ್ಡು ಹೋಗ್ತೈತೆ, ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್. ಒಂದು ರೂಪಾಯಿ ಚಾಕ್ಲೇಟ್ ತಗೊಂಡು ಅದ್ರ ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ ಅಂತ ಬಂದಿರ್ತದೆ. ಅದು ಎಲ್ಲ ಡೈರೆಕ್ಟ್ ಸರ್ಕಾರಕ್ಕೆ ಹೋಗ್ತದೆ. ಆ ದುಡ್ಡು ವಾಪಸ್ ನಮಗೆ ಅಭಿವೃದ್ಧಿಗೆ ಬರ್ತದೆ. ಅದನ್ನ ಕರೆಕ್ಟ್ ಆಗಿ ಈ ರಾಜಕೀಯ ವ್ಯವಸ್ಥೆ ಬಳಸ್ತಾ ಇಲ್ಲ, ಅದನ್ನ ಪರ್ಯಾಯವಾಗಿ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ನಾವು ಕರೆಕ್ಟಾಗಿ ಮಾಡ್ತಿದ್ವಪ್ಪ ಅಂತ ಹೇಳ್ತಾ ಇದೀವಿ ಅಷ್ಟೇ. ಮುಖಾಂತರ ನೋಡಿ, ಇವರು ಬಸವನಗೌಡರು ಅಂತ ನಮ್ಮ ಊರು ಪಕ್ಕ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಯುವಕರು ಅಷ್ಟು ಆಸಕ್ತಿ ಪಟ್ಟು ಬಂದು ಇಲ್ಲೇ ಬಂದಿದ್ದಂತೆ ಫೋನ್ ಮಾಡಿದ್ರು. ನಿಮ್ಮ ಹತ್ರ ಏನೋ ಒಂದು ಮಾತಾಡ್ಬೇಕಂದ್ರೆ ಸಮಯ ಕೊಟ್ಟಿವೆ, ಏನು ತೊಂದರೆ ಇಲ್ಲ. ನಾನು ಹೇಳಿದ್ದೇನೆಂದ್ರೆ, ಯುವಕರಲ್ಲಿ ತುಂಬ ಒತ್ತು ಕೊಡಿ. ಯಾಕಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ್ದಕ್ಕೆ ನಾವು ಮುಖ್ಯವಾಗಿ ಯಾವ್ದಕ್ಕೆ ಗಮನ ಹರಿಸಬೇಕು, ಯಾವ್ದು ನಮಗೆ ಮುಖ್ಯವಾಗುತ್ತೆ ನೋಡಿ. ಇವತ್ತು ಹಾಸ್ಪಿಟ್ಲಿಗೆ ಹೋದರೆ ಒಂದು 50ರಿಂದ 60 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡ್ತೀವಿ. ಶಾಲೆಗೆ ಹೋಗಿ ನಮ್ಮ ಮಕ್ಕಳಿಗೆ ಕಾನ್ವೆಂಟ್ಗಳಾಗಿ ಒಂದು ವರ್ಷಕ್ಕೆ ಒಂದು 50,000 ಖರ್ಚು ಮಾಡ್ತೀವಿ. ಓಟ್ ಮಾಡ್ಕೊಳ್ಳೋದು ಒಂದು ನಿಲ್ಲಿಸಿ ಸಾಕು. ನಿಜವಾಗ್ಲೂ ಓಟ್ ಮಾಡ್ಕೊಂಡು ಒಂದು ನಿಲ್ಲಿಸಿಬಿಟ್ರೆ ನಿಮಗೆ ಪ್ರಶ್ನೆ ಮಾಡೋ ಧೈರ್ಯ ಬರುತ್ತೆ. ಅವನ ಮುಂದೆ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು, MLA ಆಗಿ MP. ಯಾಕಂದರೆ ನಾವು ಮಾರ್ಕೊಂಡಿಲ್ದಾಗ ಧೈರ್ಯವಾಗಿ ಪ್ರಶ್ನೆ ಮಾಡ್ತೀವಿ. ನಮ್ಮದು ನಾವು ಮಾರ್ಕೊಂಬಿಟ್ರೆ 5 ವರ್ಷನೂ ನಾವು ಸುಮ್ಮನೆ ಅವ್ರು ಏನೇ ಮಾಡಲಿ ಏನೇ ಇರಲಿ, ನಾವು ಸುಮ್ಮನೆ ಅವರು ಓಟಿಗಾಗಿ ದುಡ್ಡು ಕೊಡಲ್ಲ. 5 ವರ್ಷ ನೀನು ಬಾಯಿ ಮುಚ್ಕೊಂಡಿರಪ್ಪ, ನಾನು ಏನೇ ಮಾಡಿದ್ರು ಅಂತಂದು ದುಡ್ಡು ಕೊಡೋದು ಅದು ತಪ್ಪು ತಿಳಿಬೇಡಿ. ಯಾಕಂದರೆ ಅದು ಸಂವಿಧಾನದಲ್ಲಿ ಒಂದು ಮುಖ್ಯವಾದ ಅದು
ಮಹತ್ವ ಪಡೆದಿದೆ ಓಟ್ ಅನ್ನೋದು. ಅದನ್ನ ನಾವು ನೋಡಿ ಅವ್ರು ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಅದನ್ನ ನಾವು ಓಟ್ ಮಾಡ್ಕೊಂಡ್ರೆ ನಮ್ಮ ಮನೆ ಮಕ್ಕಳು ಮಾಡ್ಕೊಂಡಂಗ ಅಂತ. ಆದ್ರೂ ನಾವು ಮಾಡ್ತಾ ಇದೀವಿ ಅಂದ್ರೆ ನಾವು ಇನ್ನೆಷ್ಟು ಮೂರ್ತಿರ್ಬೋದು. ನಿಜ ಅಣ್ಣ, ಇಲ್ಲ ಮಾತಾಡ್ಬೇಕು. ನಮ್ಮ ಫ್ಯಾಮಿಲಿಗಳಿಗೆ, ನಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಕುಕ್ಕರ್, ಸೀರೆ, ಕಾಲಗ್ರ, ಮೂಗ್ಪಟ್ಟು ತಂದ್ಕೊಡ್ತಾರೆ. ಅದು ನ್ಯಾಯವಾಗಿ ನಾವು ತಂದ್ಕೊಡ್ಬೇಕ್ರಿ. ಬೇರೆ ಯಾರ ತಂದ್ಕೊಟ್ಟು ಇಸ್ಕೊಂಡ್ರೆ ನೋಡಿ ಎಷ್ಟು ಬೇರೆನೇ ಅರ್ಥ ಬರುತ್ತೆ ಅದಕ್ಕೆ. ಆಮೇಲೆ ಇವತ್ತು ಒಂದು 500 ರೂಪಾಯಿ ಇಸ್ಕೊಂಡು ಒಂದು ಬಿಯರು, ಒಂದು ಎಗ್ ರೈಸ್ ಅಥವಾ ಇನ್ನೊಂದು ಏನೋ ಬಿರಿಯಾನಿ ತಿಂದ್ಬಿಡ್ತೀವಿ. ಅವತ್ತು ತಿಂದಿದ್ದು ಎಗ್ ರೈಸ್, ಬಿರಿಯಾನಿ, ಬೀರ್ ಎಲ್ಲ ಕುಡಿದಿದ್ದು ನಮ್ಮ ಮಕ್ಕಳು ಭವಿಷ್ಯನ ತಿಂದು ನೀರು ಕುಡಿದಿದ್ದು ಅನ್ನೋದು ನೆನಪಿಟ್ಕೊಂಬೇಕು ನಮ್ಮ ಸ್ನೇಹಿತರು. ಅಷ್ಟೇ ಸಿಂಪಲ್. ನಾವು ಯೋಚನೆ ಮಾಡೋದು ರೀತಿ ನೋಡಿ, ನಾವು ಒಳ್ಳೇದು ಮಾಡಿ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟ ಯೋಚನೆ ಮಾಡಿ ಕೆಟ್ಟ ಮಾಡಿ. ಪ್ರಜಾಪ್ರಭುತ್ವ ಅಷ್ಟೇ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಕೆಟ್ಟನ ಆಯ್ಕೆ ಮಾಡಿ. ನೋಡಿ ಇವಾಗ ಸಿಂಪಲ್ ಹೇಳ್ಬಿಡ್ತೀನಿ, ನೀವು ಬಸವನಗೌಡ್ರೆ, ಇವಾಗ ಒಂದು MLA ಎಷ್ಟು 2 ಲಕ್ಷ ಸಂಬಳ, 2 ಲಕ್ಷ ಸಂಬಳ, 2 ಲಕ್ಷ ಸಂಬಳಕ್ಕೆ 30-40 ಕೋಟಿ ಸರ್ತಿ 50 ಕೋಟಿನೇ ಮೇಲೆ ಖರ್ಚು ಮಾಡ್ಯಾರ. ಮತ್ತೆ ಅಷ್ಟು ಖರ್ಚು ಮಾಡಿ 2 ಲಕ್ಷಕ್ಕೆ ಹೆಂಗ್ ಕೆಲಸ ಇವಾಗ 2 ಲಕ್ಷ ಅಂದ್ರೆ 1 ವರ್ಷಕ್ಕೆ ಎಷ್ಟಾಯ್ತಪ್ಪ? 24 ಲಕ್ಷ. 12, 20, 5 ವರ್ಷಕ್ಕೆ ಎಷ್ಟಾಯ್ತು? 1 ಕೋಟಿ, ಒಂದು 2 ಕೋಟಿ ಅನ್ಕೊಳ್ಳ. 2 ಕೋಟಿ ದುಡ್ಡಿಗೆ 50 ಕೋಟಿ ಹೆಂಗ್ ಖರ್ಚು ಮಾಡಿ? 48 ಕೋಟಿ ಅದ್ರ ಬಡ್ಡಿ, ಗಂಟು, ಇಂಟ್ರೆಸ್ಟ್ ಇನ್ನೊಂದು ಲೆಕ್ಕ ಹಾಕಿ ಕನಿಷ್ಠ ಅಂದ್ರೆ 200 ಕೋಟಿ ಆಗ್ತದೆ. 5 ವರ್ಷದಾಗ 250-300 ಕೋಟಿ ಆಗ್ತದೆ. ಮಿನಿಮಮ್ ಅವ್ರು 900,000 ಕೋಟಿ ದುಡಿಬಾರ್ದು ಏನಣ್ಣ? ಅದಕ್ಕೆ ಹೇಳಿದ್ದು ಅವರು ಅಷ್ಟು ಕೋಟಿ ಹಾಕಿರಂದ್ರೆ ಮತ್ತೆ ರಿಕವರ್ ಮಾಡಕ್ಕೆ ಭ್ರಷ್ಟಾಚಾರ ಎಲ್ಲದರಲ್ಲೂ ದುಡ್ಡು ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾರ ಅಂತ ಅದಕ್ಕೆ ಹೇಳೋದು. ನಾವು ಫಸ್ಟ್ ಮತದಾರರು ಆನೆಸ್ಟ್ ಆಗಿ ವೋಟ್ ಮಾಡಕ್ಕಂದ್ರೆ ಆನೆಸ್ಟ್ ಆಗಿ ಕೆಲಸ ಮಾಡೋದು. ಇವತ್ತು 500 ರೂಪಾಯಿ ಒಟ್ಟಿಗೆ 1,000 ರೂಪಾಯಿ ಅಂತ ಹೊತ್ನಾಗ ಅವ್ರ ಮನೆ ಇವತ್ತು 1,000 ರೂಪಾಯಿ ಇಸ್ಕೊಂಬಗನೆ ಬಾ ನಿಮ್ಮ ಅಪ್ಪನ ಆಸ್ಪತ್ರೆ ಕರ್ಕೊಂಬ. ಆ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲೇ ನಮ್ಮ ಆಸ್ಪತ್ರೆ ಇದೆ, ನಾನು 20,000 ಬಿಲ್ ಮಾಡ್ತೀನಿ, ಕೊಟ್ಟೋಗು ಬಾ ನಿನ್ ಮಗನ ಸ್ಕೂಲಿಗೆ ಕರ್ಕೊಂಡ್ ಬಾ, ಇವತ್ತು 2,000 ಇಸ್ಕ ಬಾ, 2 ಲಕ್ಷ ನನ್ನ ಸ್ಕೂಲ್ ಡೊನೇಷನ್ ಐತಿ, ಕಟ್ಟಿ ಹೋಗು ಮಗನೇ. ಅಷ್ಟೇ ರೆಡಿ ಇದ್ರೆ ದುಡ್ಡು ಇಸ್ಕೊಂಡು ಓಟ್ ಹಾಕಿ, ನಮ್ಗೆ ಪರವಾಗಿಲ್ಲ. ನಾವು ಒಬ್ಬ ಪ್ರಜೆಯಾಗಿ ನಾನು ಹೇಳೋದು ಕರ್ತವ್ಯ ನಮ್ದು ಹೇಳ್ತಾ ಇದ್ದೀವಿ. ನಮ್ಮಪ್ಪ ವ್ಯವಸ್ಥೆ ಹಿಂಗಿದೆ, ಹಾಳಾಗಿದೆ, ಅದು ಸರಿಪಡಿಸೋಣ ಅಂತ ನಮ್ಗೆ ಹೇಳೋದು ಕರ್ತವ್ಯ ನಮ್ದು. ಏನಪ್ಪ ನಮ್ಗೆ ಅನಿಸಿದೆ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಇವಾಗ ನಾವು ನಿರಂತರವಾಗಿ ನಿಮ್ ಜೊತೆ ಸ್ಪಂದನೆ ಇರ್ಬೇಕಂದ್ರೆ ಭೇಟಿನ ಆಗ್ಬೇಕಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ? ನೀವು ನಮ್ಮನ್ನೇ ಬಂದು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನೀವು ಒಬ್ಬ ಪ್ರಜೆ, ಭಾರತೀಯ ಪ್ರಜೆ, ಈ ಕೂಡ್ಲಿ ಕ್ಷೇತ್ರದ ಒಬ್ಬ ಪ್ರಜೆ ಮತದಾರ. ಆನೆಸ್ಟ್ ಆಗಿ ನಮ್ಮ ಹತ್ರ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ನೀವೇ ಓನ್ ಆಗಿ ಇವಾಗ ಟೆಕ್ನಾಲಜಿ ಯೂಸ್ ಮಾಡಿ, ಸೋಷಿಯಲ್ ಮೀಡಿಯಾ ಐತೆ, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲ ನೀವೇ ಈ ವಿಚಾರ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಒಂದು ದಿನಕ್ಕೆ 10 ನಿಮಿಷ ಟೈಮ್ ಕೊಡ್ರಿ ಸರ್. ಇದನ್ನ ನಿಮ್ಮ ಸ್ನೇಹಿತರಿಗೆ ಹೇಳ್ರಿ, ಅವ್ರ ಕೈಲಿ ಸಾಧ್ಯ ಆದ್ರೆ ಅದನ್ನ ಅನ್ಸ್ತಾ ಬೆಳೀತಾ ಹೋಗುತ್ತೆ. ಇದೇನಂದ್ರೆ ಕಣ್ಣಿಗೆ ಕಾಣಿದ್ರೆ ಒಂದು ಬದಲಾವಣೆ ಹೋಗ್ತಾ ಇರ್ಬೇಕು ಒಳಗಡೆ ಅಷ್ಟೇ. ಅದು ಕೆಲವರು ಪ್ರಜಾಕ್ಕೆ ಅಂದ್ಕೂಡಲೇ ಬೇಜವಾಬ್ದಾರಿ ಇದು ಬರಲ್ಲ ಅಂತಂದ್ರೆ, ಈಗ ಬರಲ್ಲ ಅಂದ್ರೆ ಯಾರು? ನೀವೇ ತರಬೇಕು, ಇನ್ಯಾರು ತರ್ತಾರೆ? ನಿಮ್ದೇ ಜವಾಬ್ದಾರಿ. ನಮ್ಮ ಮನೆಯಲ್ಲಿ ಯಜಮಾನ ಸರಿಗಿಲ್ಲ ಅಂದ್ರೆ ಆಟೋಮೆಟಿಕ್ ಮನೆ ಮೂರಾಗ್ತವೆ ಅಷ್ಟೇ. ಈ ಸಮಾಜನೂ ಅಷ್ಟೇ. ಈಗ ರೈಟ್ ಟು ರಿಕಾಲ್ ಅಂತ ಒಂದು ಈಗ ಧ್ವನಿ ಎತ್ತೈತಿ, ರಾಘವ್ ಚಡ್ಡನ MP ಇವ್ರು ಕೂಡ ಇವತ್ತು ಮಾತಾಡ್ಯಾರ. ಅದು ರೈಟ್ ಟು ರಿಕಾಲ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಓಟ್ ಹಾಕ್ತಿವಿ, ಓಟ್ ಹಾಕಿಂತ ವ್ಯಕ್ತಿ ಅವನು ಅರ್ಹನೇ ಆಗಲಿ ಅನರ್ಹನೇ ಆಗಿರ್ಲಿ, ಅವನು ಕಳ್ಳನೇ ಆಗಿರ್ಲಿ, ಏನೋ ಒಂದು ಅತ್ಯಾಚಾರ ಕೊಲೆಗಳೇ ಮಾಡಿರ್ಲಿ, ಕೊನೆಗೆ ಬರಬಾರ್ದು ರೋಗ ಬಂದು ICU ವಾರ್ಡಲ್ಲಿ ಅಡ್ಮಿಟ್ ಆದ್ರೆ ಅವನ ಅಧಿಕಾರದಲ್ಲಿ ಹಂಗೆ ಮುಂದುವರಿಬೇಕಂದ್ರೆ ಯಾವ ಪ್ರಜಾಪ್ರಭುತ್ವ? ಅದಕ್ಕೆ ನಾವು ರೈಟ್ ಟು ರಿಕಾಲ್ ಅಂತ ಯಾಕೆ ಹೇಳ್ತಿದ್ವಿ ಅಂದ್ರೆ, ನಾವು ಅದನ್ನ ಬರ್ಕೊಟ್ಟಿದ್ರೆ ಅಗ್ರಿಮೆಂಟ್ ಅಲ್ಲಿ ಏನಂದ್ರೆ, ನಾವು ಕರೆಕ್ಟ್ ಕೆಲಸ ಮಾಡಿಲ್ಲ ಅಂದ್ರೆ 6 ತಿಂಗಳಲ್ಲಿ ನಿಮಗೆ ನನ್ನನ್ನು ತೆಗೆದಾಕ ಅಧಿಕಾರ ನಿಮ್ಮ ಕೈ ಇರ್ತದೆ, ಅದೇ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀವಿ ನಾವು. ಸಿಂಪಲ್. ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗ್ತಾರೆ. ನಮ್ಮ ತೋಟಕ್ಕೆ ಬಂದಂತ ಕೆಲಸಗಾರ ಕೂಲಿ ಕಾರ್ಮಿಕರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮಧ್ಯಾಹ್ನ ಮನೆ ಕಳಿಸ್ತೀವಿ, ಬರೀ ದುಡಿಸೋದಕ್ಕೆ ಅಂತ ಕುತ್ಕೊಂಡು ಉದ್ರೆ ಸುದ್ದಿ ಮಾತಾಡಿದ್ರೆ. ನಾವು ಓಟ್ ಹಾಕಿರಂತಾರು 5 ವರ್ಷ ಒಂದ್ ದಿನ ಹಾಕಿರೋ 5 ವರ್ಷದ ದಿನ ಏನ್ ಮಾಡ್ಕೋಬೇಕಾಗಿಲ್ಲ. ಅವ್ನು ಕೊಳ್ಳೆ ಹೊಡಿಲಿ, ಏನೇ ಮಾಡಲಿ, ಅವ್ನು ಬರೀ ರೆಸಾರ್ಟ್ ರಾಜಕಾರಣನೇ ಮಾಡ್ಲಿ. ಯಾಕಂದ್ರೆ ನಮ್ಮ ಆಯ್ಕೆ ತಪ್ಪುಗಳಾಗ್ತಾವಲ್ಲ. ನಾನು ಒಂದು ಪಕ್ಷ ನೋಡೋಕೆ ಓಟ್ ಹಾಕ್ತಾ ಇದ್ದೀನಿ, ಹಣ ಇಸ್ಕೊಂಡು ಓಟ್ ಹಾಕ್ತಿದ್ದೀನಿ, ಜಾತಿ ನೋಡಿ ಓಟ್ ಹಾಕ್ತಾ ಇದ್ದೀನಿ, ಧರ್ಮ ನೋಡಿ ಓಟ್ ಹಾಕ್ತಿದ್ದೀನಿ. ನಾನು ಓಟ್ ಹಾಕ್ಬೇಕಾಗಿರೋದು ಎದಕ್ಕೆ? ನಾವು ಅಭಿವೃದ್ಧಿ ನನಗೆ ಒಳ್ಳೆ ರಸ್ತೆ ಆಗ್ಬೇಕು, ಒಳ್ಳೆ ನಮ್ಮ ಮಕ್ಕಳಿಗೆ ಶಾಲೆ ಆಗ್ಬೇಕು, ತಂದೆ ತಾಯಿಗೆ ಒಂದು ಒಳ್ಳೆ ಹಾಸ್ಪಿಟಲ್ ಆಗ್ಬೇಕು, ಅದನ್ನ ಯೋಚನೆ ಮಾಡ್ಬೇಕು. ನಾನು ಅದನ್ನ ಯೋಚನೆ ಮಾಡ್ಬೋದ ಒಳ್ಳೆ ರೀತಿ ಎಲ್ಲಾದ್ರೂ ಬರುತ್ತೆ. ಮತದಾರಲ್ಲೇ ಆ ಯೋಚನೆ ಬರ್ಬೇಕು ಫಸ್ಟ್ ಆಫ್ ಆಲ್. ಅದು ಬಂದಾಗ ಅವನು ಯೋಚನೆ ಮಾಡ್ತಾನೆ, ನಾನು ಎಲ್ಲಿ ಮತ ಹಾಕ್ಬೇಕು, ಓಟ್ ಹೆಂಗೆ ಹಾಕ್ಬೇಕು ಅನ್ನೋದು ಅವ್ನು ಯೋಚನೆ ಬರುತ್ತೆ. ಯಾಕಂದ್ರೆ ಸುಮ್ಮನೆ 18 ವರ್ಷಕ್ಕೆ ಓಟ್ ಕೊಟ್ಟಿಲ್ಲ, ಅವ್ನಿಗೆ ಎಬಿಲಿಟಿ ಇರೋದು ಕೊಟ್ಟಿದ್ದೆ. ನೀನು ಆ ಎಬಿಲಿಟಿನ ಬೇರೆಯವ್ರಿಗೆ ಮಾರ್ಕೊಂಡಿದ್ದೀವಿ. ಅದನ್ನು ಮಾರ್ಕೊಳ್ಳೋ ಬದಲು ಭಿಕ್ಷೆ ತಗೋಬೇಡ. ನೀವು 5 ವರ್ಷದಲ್ಲಿ 500,000 ರೂಪಾಯಿ ದುಡ್ಡು ದೊಡ್ಡ ವಿಚಾರ ಅಲ್ಲ. ಭಿಕ್ಷೆ ಬಿಡಕ್ಕೆ ಹೋಗೋಣ ಅಂತ ಹೇಳಿದಷ್ಟೇ. ಅದನ್ನ ತಿದ್ಕೊಳ್ಳೋದು ಬಿಡೋದು ನಿಮ್ಮ ಬುದ್ಧಿ ಮಟ್ಟಕ್ಕೆ ಹೋಗುತ್ತೆ ಅಷ್ಟೇ. ಇಲ್ಲಿ ಯಾರು ನಮ್ಮ ಮನುಷ್ಯನ ನಂಬ ಅವಶ್ಯಕತೆ ಏನಿಲ್ಲ. ತಂತ್ರಜ್ಞಾನ ನಾವು ಈ ತಂತ್ರಜ್ಞಾನ ಹೆಂಗಂದ್ರೆ ಗೂಗಲ್ ಯಾರು ಭೇದ ಭಾವ ಮಾಡ್ದತ್ತ. ಒಬ್ಬ ಭಿಕ್ಷುಕ ಕೇಳಿದ್ರು ಮಾಹಿತಿ ಕೊಡ್ತೈತೆ, ಒಬ್ಬ ಪ್ರಧಾನಮಂತ್ರಿ ರಾಷ್ಟ್ರಪತಿ ಕೇಳಿದ್ರು ಗೂಗಲ್ ಮಾಹಿತಿ ಕೊಡ್ತೈತೆ. ನಮ್ಮ ಸಂವಿಧಾನವನ್ನ ಮುನ್ನೆಲೆಗೆ ತರಬೇಕು. ಗೂಗಲ್ ಯಾವ ಟೈಪ್ ಐತೋ ನಮ್ಮ ಸಂವಿಧಾನ ಆ ಟೈಪ್ ಕಡೆಗೆ ಬರ್ಲಿ. ಸಂಪೂರ್ಣ ಯಾವಾಗ ಯಾಕೆ ದೇಶ ಬದಲಾಗಲ್ಲ ನಾವು ನೋಡೋಣ. ಏನಂತೀರ? ಖಂಡಿತವಾಗ್ಲೂ ಬದಲಾಗುತ್ತೆ. ಅದಕ್ಕೆ ಅಷ್ಟೊಂದು ಕಷ್ಟಪಟ್ಟು 3 ವರ್ಷ ಕಷ್ಟಪಟ್ಟು ಸಂವಿಧಾನ ಬರೆದ್ರು. ಅದನ್ನ ನಾವು ಉಪಯೋಗಿಸಲೇ ಇಲ್ಲ. ಅವ್ರು ಅವತ್ತೇ ಹೇಳಿದ್ರು, ಅಪ್ಪ ನನ್ನ ಪೂಜೆ ಮಾಡಬೇಡ್ರಿ, ನಾನು ಏನಿಗೆ ಸಂವಿಧಾನ ಬರೆದ ಅದ್ರ ಪ್ರಕಾರ ನಡ್ಕೊಳ್ಳ ಅಂತ. ನಾವು ಅವ್ರನ್ನ ಬಿಡಂಗಿಲ್ಲ, ಸಂವಿಧಾನ ಮುಟ್ಟಂಗಿಲ್ಲ.
ತಮ್ಗೆ ಏನ್ ಬೇಕೋ ಯಾವ ಪಾರ್ಟ್ ಬೇಕೋ ಆ ಪಾರ್ಟ್ ಅಂತ ಎತ್ಕೊಂಡು ನಾಟಕ ಆಡಿಬಿಡ. ನಾಟಕ ಮಾಡೋದು ಅಷ್ಟೇ. ಮಹಾಭಾರತ ಅಂತ ಹೆಸರು ಕಳಿವಿ, ಮಹಾಭಾರತ ನಾಟಕ ಆಡ್ತಾರ, ಯಾವ್ದು ಅವ್ರಿಗೆ ಯಾವ್ಯಾವ ಬೇಕೋ ಅವ ಭಾಗ ಒಂದು ಎತ್ಕೊಂಡು ಅಲ್ಲಿ ಪಾತ್ರ ಮಾಡಿ ಮಹಾಭಾರತ ಅಂತ ಬೋರ್ಡ್ ಹಾಕ್ಬಿಡೋದು. ಅದಲ್ಲ, ಸಂಪೂರ್ಣ ಮಹಾಭಾರತ ಯಾರಾದ್ರೂ ಓದಿವ ನೋಡಿವ ಹಂಗೆ ಸಂಪೂರ್ಣ ಸಂವಿಧಾನ ನಮ್ಮ ಮುನ್ನೆಲೆಗೆ ಬರಬೇಕು. ಅವಾಗ ಯಾವುದೇ ರೀತಿಯ ತಾರತಮ್ಯ, ಜಾತಿ, ಇನ್ನೊಂದು ಮತ್ತೊಂದು ಏನಂದ್ರೆ ಸಮಾಜ ಸುಭಿಕ್ಷವಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ, ಅಣ್ಣವರ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯನೇ ಇರ್ಬೋದು ಅಂತ ಅಂದ್ಕೊಂಡಿವಿ. ಅಣ್ಣ ನಮಸ್ಕಾರ. ಓಕೆ, ಥ್ಯಾಂಕ್ಸ್ ಅಣ್ಣ, ನಿಮ್ಮ ಹತ್ರ ಸ್ವಲ್ಪ ಟೈಮಿಗೆ ಕೊಟ್ಟದಕ್ಕೆ ಧನ್ಯವಾದ.